ಏನು ರಾಸಾಯನಿಕ ಪದಾರ್ಥಗಳಲ್ಲಿ ಏರುಪೇರು ಆದಲ್ಲಿ ನಮ್ಮ ಮೈ ಅದರ ಸಿಂಟಮ್ಸ್ ಲಕ್ಷಣಗಳನ್ನ ತೋರಿಸ್ಕೊಡುವಂಥದ್ದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಇದು ಅತಿ ಸಾಮಾನ್ಯವಾಗಿ ಬರುವಂಥದ್ದು. ಸಂಶೋಧನೆಯಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ 100 ಜನರು, ಇವತ್ತು ನಾನು ಇಲ್ಲಿ ವೈದ್ಯರು ಯಾರಿದ್ರು, ಮೆಡಿಕಲ್ ಡಾಕ್ಟರ್ಸ್ ಯಾರಿದ್ರು, ಅವರ ಒಂದು OPDಗೆ ಹೋದಾಗ ಅವರು ಒಂದು 100 ಜನ ಪೇಷಂಟ್ಸ್ ಅನ್ನ ಇವತ್ತು ಕಂಡ್ರು ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು 80%, 80% ಜನರಿಗೆ ಸೈಕೋಸೊಮ್ಯಾಟಿಕ್ ಅಥವಾ ಸೊಮ್ಯಾಟೋಸೈಕಿಕ್ ಅಂತ ಹೇಳ್ತೀವಿ. ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆಲ್ಮೋಸ್ಟ್ 80% ಜನರಲ್ಲಿ ಇರುತ್ತೆ. ಪ್ಯೂರ್ ಅಂದ್ರೆ ಕೇವಲ ದೈಹಿಕ ಸಮಸ್ಯೆಗಳಂತ ಬಂದಾಗ ಅದ್ರ ಬರೀ 20% ಅಷ್ಟೇ. ಅಂದ್ರೆ ಮನಸ್ಸಿನ ಮಹತ್ವ ಎಷ್ಟು ಮುಖ್ಯವಾದ್ದು, ಆದರೂ ಇಲ್ಲಿ ತನಕ ಅದಕ್ಕೆ ಬೇಕಾಗಿರುವಂತಹ ಪ್ರಾಮುಖ್ಯತೆ ಇನ್ನೂ ನಮಗೆ ಗುರುತಿಸಲಿಕ್ಕೆ ಆಗಿಲ್ಲ, ಗುರುತಿಸಲು ಇಲ್ಲ. ಅಂದ್ರೆ ಮನಸ್ಸು ಎಷ್ಟು ಮುಖ್ಯವಾದ್ದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಲ್ಮೋಸ್ಟ್ 100 ಜನರಲ್ಲಿ 80% ಜನರಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆ ಅಥವಾ ದೈಹಿಕ ಸಮಸ್ಯೆ ಇದ್ದಲ್ಲೂ ಕೂಡ ಮನಸ್ಸಿಗೆ ಯಾವುದೋ ರೀತಿ ತೊಂದರೆ ಆಗಿರುವಂಥದ್ದು ಅಥವಾ ಮನಸ್ಸಿನಲ್ಲಿ ಇರುವಂತಹ ತೊಂದರೆಯಿಂದ ದೈಹಿಕ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು. ಅದನ್ನು ಬಿಟ್ಟರೆ ಅತಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಆಲ್ಮೋಸ್ಟ್ 10ರಿಂದ 15% ಅಥವಾ ಒಂದಷ್ಟು ಸಮಾಜಗಳಲ್ಲಿ 15ರಿಂದ 25% ಜನರಲ್ಲಿ ಖಿನ್ನತೆ ಒಳಗಾಗಿರ್ತಾರೆ. ಖಿನ್ನತೆ ಅಂತ ಹೇಳಿದ್ರೆ ಡಿಪ್ರೆಷನ್, ಬೇಜಾರು ಕಾಯಿಲೆ. ಇದನ್ನ ನಾವು ಕಾಯಿಲೆ ಅಂತ ಪರಿಗಣಿಸೋದೇ ಇಲ್ಲ. ಏನೋ ಒತ್ತಡ ಇತ್ತು, ಏನೋ ಆ ಸಮಸ್ಯೆ ಇತ್ತು, ಮಕ್ಕಳ ಸಮಸ್ಯೆ ಅಥವಾ ಗಂಡ ಹೆಂಡತಿ ಸಮಸ್ಯೆ, ಈ ಸಮಸ್ಯೆಯಿಂದ ನನಗೆ ಸ್ವಲ್ಪ ಖಿನ್ನತೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಕಡೆಗಣಿಸುವಂಥದ್ದು. ಆದರೆ ಅದೇ ಒತ್ತಡದಲ್ಲಿ ನಾವು ಹೆಚ್ಚು ದಿನಗಳು ಇದ್ದಲ್ಲಿ ಸುಮಾರು ಬದಲಾವಣೆಗಳು ಆಗ್ತಾ 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 ಕೊನೆಗೆ ಕಾಯಿಲೆ ಸ್ವರೂಪ ತಗೊಳುತ್ತೆ. ಆಯ್ತಾ? ಸೊ ಇಲ್ಲಿ ಅದರ ಎಷ್ಟು ಜನರು ಈ ವಿಶ್ವದಲ್ಲಿ ಇದೆಲ್ಲ WHO ಮುಖಾಂತರ ಹಾಕಿರುವಂಥದ್ದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ 1 ಬಿಲಿಯನ್ ಪ್ಲಸ್ ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರುವಂಥದ್ದು. ಈ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗಿರುವಂತಹ ಜನರಲ್ಲಿ ನೋಡಿ, ಇಯರ್ಸ್ ಡಿಸಬಿಲಿಟಿ ಅಂತ ಹೇಳಿದ್ರೆ ವಿಕಲತೆ ಅಥವಾ ನ್ಯೂನತೆಯಿಂದ ಬಳಲ್ತಾ ಇರುವಂತಹ ಸಂಖ್ಯೆ ಆಲ್ಮೋಸ್ಟ್ ಸೆಕೆಂಡ್ ಲೀಡಿಂಗ್ ಕಾಸ್. ಯಾವುದು ಬಿಟ್ಟರೆ ಆಫ್ಟರ್ ಬ್ಯಾಕ್ ಪೈನ್, ಎಲ್ಲರಿಗೂ ಮೊಣಕಾಲು ನೋವು, ಬೆನ್ನೋವು. 35-40 ವರ್ಷ ಆಗ್ತಿದ್ದಂಗೆ ನಮ್ಮ ರಸ್ತೆಗಳಲ್ಲಿ 2 ವೀಲರ್ಸ್ ಬಳಕೆ ಮಾಡುವಂಥವ್ರು ಹೆಚ್ಚಾಗಿ 2 ವೀಲರ್ಸ್ ಬಳಕೆ ಮಾಡುವಂಥವ್ರಿಗೆ ಅತಿ ಸಾಮಾನ್ಯವಾಗಿ ಕಂಡು ಬರುವಂಥದ್ದು. ಮಧ್ಯಾವಸ್ಥೆ ನಮ್ಮ ಇದರಲ್ಲಿ 35-40-45 ವರ್ಷದ ವಯಸ್ಸು ಆಗ್ತಿದ್ದಾಗಲೇ ಎಷ್ಟು ಪರಿಣಾಮಕಾರಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ, ಬೆನ್ನಿನ ನೋವಿಂದ ಅವನ ಒಂದು ವೃತ್ತಿ, ಏನು ವೃತ್ತಿ ಇರುತ್ತೋ ಆ ವೃತ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಿರುವಂತಹ ಪರಿಸ್ಥಿತಿ ಬಂದ ನಂತರ ಮೆಂಟಲ್ ಹೆಲ್ತ್ ಕಂಡೀಷನ್ ಅಲ್ಲಿ ಹೆಚ್ಚು ನ್ಯೂನತೆ ಅಥವಾ ವಿಕಲತೆ, ಡಿಸಬಿಲಿಟಿ ಕಾಸ್. ಇದು ಅದು ಎರಡನೇದು. ಇಲ್ಲಿ ಎಷ್ಟೊಂದು ಕಾಯಿಲೆಗಳಿರ್ತವೆ. ಈಗ ಈ ಅಸೋಸಿಯೇಷನ್ ಕ್ಯಾನ್ಸರ್ ಪ್ರಿವೆನ್ಷನ್ ಬಗ್ಗೆ ಹೇಳ್ತಾ ಇದ್ರು ಸರ್ ಅವರು, ಎಂತ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ನಾವು ಕ್ಯಾನ್ಸರ್, ಹಾರ್ಟ್ ತೊಂದರೆ, ಡಯಾಬಿಟೀಸು, BP ಅಂತ ಹೇಳ್ತಾ ಇರ್ತೀವಿ. ಆದರೆ ಅದಕ್ಕಿಂತ ಹೆಚ್ಚು ತೊಂದರೆ ಮಾಡುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು. ಸೊ ಇದರ ಮ್ಯಾಗ್ನಿಟ್ಯೂಡ್ ಅಥವಾ ಅದು ಎಷ್ಟು ಮಹತ್ವದ್ದು ಅಂತ ಅನ್ನೋದನ್ನು ನೀವು ಅರ್ಕೊಂಡ್ರೆ ಬಹಳ ಬಹಳ ಖುಷಿ ನನಗೆ. ನಂತರ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ನೋಡ್ತೀವಿ ನೋಡಿ. ಸುಮಾರು ನಮ್ಮಂತಹ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಕೇವಲ 10% ಮಾತ್ರ ಟ್ರೀಟ್ಮೆಂಟ್ ಒಳಗಾಗ್ತಾರೆ. ಅದೇ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, ಡೆವಲಪ್ ಕಂಟ್ರೀಸ್ ಅಂತ ನಾವೇ ಹೇಳ್ತೀವಿ, ಅಲ್ಲಿ 50%ಗಿಂತ ಹೆಚ್ಚು ಪೇಷಂಟ್ಗಳ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ. ಸೊ ಮೋಸ್ಟ್ ಕಾಮನ್ ನಾನು ಯಾವಾಗಲೇ ಹೇಳಿದಾಗ ಆಂಗ್ಸೈಟಿ ಮತ್ತೆ ಡಿಪ್ರೆಷನ್, ಇದೆಲ್ಲ ಸುಮಾರು ಕಾಯಿಲೆಗಳ ಲಕ್ಷಣಗಳು. ನಂತರ ಈ ಹುಚ್ಚು ಕಾಯಿಲೆ ಅಂತ ಹೇಳ್ತೀವಿ ನೋಡಿ, ನಾವು ಹೇಳ್ತೀವಲ್ಲ ಅದನ್ನ ಚಿತ್ತವಿಕಲತೆ ಅಂತ ಹೇಳ್ತೀವಿ. ಇಲ್ಲಿವರೆಗೂ ನನಗೆ ಅದು ಪದನೇ ಸಿಕ್ಕಿಲ್ಲ. 22 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಮೇಡಮ್ ನಾನು ಹೇಳ್ಕೊಂಡೆ, ಮೇಡಮ್ ಹೇಳಿದ್ರು ನಾವು ಕೊಟ್ಟುವಂಥ CV-ನಲ್ಲಿ. ಇಲ್ಲಿವರೆಗೂ ಅದಕ್ಕೆ ಬೇಕಾಗಿರುವಂತಹ ಕರೆಕ್ಟ್ ಆದ ಕನ್ನಡ ಪದ ನನಗೆ ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಸಂಶಯಾಸ್ಪದ ಇರುವಂತಹ ಕಾಯಿಲೆ ಅದು ಇದು ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀವಿ. ಆದ್ರೆ ಆ 1% ಏನಿದೆ, ಸೈಕೋಸಿಸ್ ಅಂತ ಕೇಳಿದ್ರ, ಯಾರೋ ಸೈಕ್ಳೋ ಅಂತ ಕೇಳ್ತೀವಿ ಅಲ್ವೇ, ಮೂವಿಗಳಲ್ಲಿ ಅವನೊಬ್ಬ ಸೈಕ್ಳೋ ದೂರ ಇಟ್ಬಿಡೋ ಅಂತ ಹೇಳ್ತಾರೆ. ಅಂದ್ರೆ ಆ ಸೈಕೋಸಿಸ್ ಅನ್ನೋ ಒಂದು ಗುಂಪಿನಲ್ಲಿ ಬರುವಂತಹ ಇನ್ನೊಂದು ಕಾಯಿಲೆ ಅಂತ ಹೇಳಿದ್ರೆ ಬೈಪೋಲಾರ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಕೇವಲ 100 ಜನರಲ್ಲಿ 1% ಅಲ್ಲಿ ಇರುವಂಥದ್ದು. ಆದರೆ ವ್ಯಸನಕ್ಕೆ ಒಳಗಾಗಿರುವಂತಹ
ಒಂದು 50ರಿಂದ 60-75% ತನಕ ಇರ್ತಾರೆ. ಆಂಗ್ಸೈಟಿ ಒಳಗಾಗಿರೋದು ಆಲ್ಮೋಸ್ಟ್ 35-50% ನಮ್ಮ ಜನತೆಯಲ್ಲಿ ಪಾಪ್ಯುಲೇಷನ್. ಯಾವುದೇ ಒಂದು ಸಮುದಾಯಕ್ಕೆ ಹೋದಾಗ 100 ಜನರನ್ನ ತೆಗೆದುಬಿಟ್ಟು ಒಂದು ಪ್ರಶ್ನಾವಳಿಯನ್ನ ಕೇಳಿದಾಗ ಇಷ್ಟು ಜನರಿಗೆ ಈ ರೀತಿ ಕಾಯಿಲೆಗಳನ್ನ ಕಂಡು ಬರುತ್ತೆ. ಆದ್ರೆ ನಾವು ಗುರುತಿಸ್ಕೊಂಡಿರೋದು ಏನು ಸೈಕೈಟ್ರಿ ಅಂತ ಹೇಳಿದ್ರೆ ಹುಚ್ಚು ಕಾಯಿಲೆ ಅಂತ ಅಂದ್ಬಿಟ್ಟು ಗುರುತಿಸ್ಕೊಂಡಿದ್ದೀವಿ. ಓಕೆ, ಸೊ 1% ಮಾತ್ರ ನೀವು ಫಿಲಮ್ಗಳಲ್ಲಿ ನೋಡುವಂಥದ್ದು ಯಾವ ರೀತಿ ನಮ್ಮ ಕಾಯಿಲೆಗಳನ್ನ ಬಿಂಬಿಸ್ತಾರೋ ಅದು ಕೇವಲ 100 ಜನರಲ್ಲಿ ಒಬ್ಬರಿಗೆ ಬರುವಂಥದ್ದು. ಆದರೆ ನಮ್ಮ ಆಸ್ಪತ್ರೆಗಳಲ್ಲಿ ಬಂದಾಗ ಒಳರೋಗಿಯಾಗಿ ಬಂದಿರುವಂತಹ ಸಂಖ್ಯೆ ಅದು 80% ಇರುತ್ತೆ. ಈ 1% ಅವರೇ ನಮ್ಮಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥವ್ರು. ಅಲ್ಲಿ 100 ಜನ ಅಡ್ಮಿಟ್ ಆಗಿದ್ದಾರೆ ಅಂತಂದ್ರೆ 80% ಜನರಿಗೆ ಈ ರೀತಿ ಸಮಸ್ಯೆ ಇರುತ್ತೆ. ಸೊ ಇವೆಲ್ಲ ಸುಮಾರು ಲಕ್ಷಣಗಳಿರ್ತವೆ, ಎಲ್ಲ ಏನು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಮುಖ್ಯವಾದ ಸಂದೇಶ ಇವತ್ತು ನನಗೆ ಸಿಕ್ಕಿರುವಂತಹ ಒಂದು ಅವಕಾಶದಲ್ಲಿ ಕೇವಲ ಒಂದು 10-15 ನಿಮಿಷದಲ್ಲಿ ಏನನ್ನ ಹೇಳಬೇಕು, ಯಾವ ಮುಖ್ಯವಾದ ಒಂದು ಸಂದೇಶವನ್ನ ನಾನು ರವಾನಿಸಬೇಕು ಅಂತ ಅಂದ್ಕೊಂಡಿದ್ದೀನೋ ಇದರ ಮಹತ್ವವನ್ನ ಅರ್ತ್ಕೊಳ್ಳಿ. ಯಾವತ್ತೂ ಆ ಕಳಂಕ ಅನ್ನೋದೇನಿದೆ ಅದನ್ನ ನಾವು ಬದಿಗಿಟ್ಟು ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಓಪನ್ ಆಗಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬರಬೇಕಿದ್ರೆ, ಅಥವಾ ಯಾರಿಗಾದ್ರೂ ಹೋಗಬೇಡಿ ಇದು ಕೆಟ್ಟದ್ದು, ನನಗೆ ಮಾನಸಿಕ ಕಾಯಿಲೆ ಇಲ್ಲ ಅಥವಾ ನಿನಗೆ ಮಾನಸಿಕ ಕಾಯಿಲೆ ಇಲ್ಲ ಅನ್ನೋದು ಹೇಳಬಾರ್ದು ಅನ್ನೋದನ್ನ ಅದು ಮುಖ್ಯವಾದ ಒಂದು ಸಂದೇಶ. ಟ್ರೀಟ್ಮೆಂಟ್ ಇದೆಯಾ? ಹೌದು, ಖಂಡಿತ ಟ್ರೀಟ್ಮೆಂಟ್ ಇದೆ. ಸುಮಾರು ಸಲ ನಮ್ಮ ವೈದ್ಯ ವೃಂದದವರೇ ಬೇರೆ ಸ್ಪೆಷಾಲಿಟಿ ಬೇರೆ ವಿಶೇಷಜ್ಞರು ಅವ್ರು ಏನ್ ಹೇಳ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಿರ್ಬೇಕಾದ್ರೆ ಸಾಕು ಕೂಡ ಎಷ್ಟು ಜನ ಟ್ರೀಟ್ಮೆಂಟ್ ತಗೊಳ್ತೀವಿ ಅಂತ ಅಂದ್ಬಿಟ್ಟು ಬಿಡಿಸ್ಬಿಡ್ತಾರೆ. ಈಗ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಸುಮಾರು ಜನರಿಗೆ ಡಯಾಬಿಟಿಸ್ ಇರ್ಬೋದು, ಸುಮಾರು ಜನರಿಗೆ BP ಇರ್ಬೋದು, ಸುಮಾರು ಜನರಿಗೆ ಹಾರ್ಟ್ ಇಂದ ಸಮಸ್ಯೆ ಒಳಗಾಗಿರುವಂತಹ ಪೇಷಂಟ್ಸ್ ಗ್ರೂಪ್ ಇಲ್ಲಿ ಇರ್ತಾರೆ. ಈಗ ಯಾರು ಹೇಳ್ತಾರ ಡಯಾಬಿಟಿಸ್ ಇದೆ ಮಾತ್ರೆ ಬಿಟ್ಬಿಡಪ್ಪ ಅಂತ? ಇಲ್ಲ. BP ಇದೆ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಬಿಡಿ ಅಂತಾರ? ಇಲ್ಲ. ಆದ್ರೆ ನಾವು ಏನ್ ಗುರುತಿಸ್ಬೇಕು ಅಂತ ಹೇಳಿದ್ರೆ, ಮನಸ್ಸು ಅನ್ನೋದು ನಮ್ಮ ಮೆದುಳಿನಿಂದ ಉದ್ಭವ ಆಗುವಂಥದ್ದು. ಅಲ್ಲಿ ಇರುವಂತಹ ಕಾಯಿಲೆ ಸ್ವರೂಪನೇ ಬೇರೆ. ಅದಕ್ಕೂ BP ಶುಗರ್ ರೀತಿ ದೀರ್ಘಾವಧಿಯಲ್ಲಿ ಟ್ರೀಟ್ಮೆಂಟ್ ಚಿಕಿತ್ಸೆ ಬೇಕಾಗತ್ತೆ. ಅದನ್ನ ದಯವಿಟ್ಟು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ದಯವಿಟ್ಟು. ಓಕೆ, ಸೊ ಯಾರೇ ಇದ್ರ ಬಗ್ಗೆ ಏನಾದ್ರು ತಪ್ಪು ಮಾಹಿತಿ ಇತ್ತು ಅಂತಂದ್ರೆ, ಟ್ರೀಟ್ಮೆಂಟ್ ಇದೆ, ಮೆಡಿಕೇಶನ್ಸ್ ಇದೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಜ್ವರ ಕೆಮ್ಮು ನೆಗಡಿಗೆ ಕೇವಲ ಒಂದು 3 ದಿವಸ 5 ದಿವಸ ಟ್ರೀಟ್ಮೆಂಟ್ ತಗೊಳ್ಳೋದು ಇವಾಗ ಸುಮಾರು ತಿಂಗಳ ಲೆಕ್ಕದಲ್ಲಿ ಅಥವಾ ವರ್ಷಗಳ ಲೆಕ್ಕದಲ್ಲಿ ಚಿಕಿತ್ಸೆ ನಡೀತಾ ಇರುತ್ತೆ. ಸೊ ಇದನ್ನು ಒಂದು ಗಮನ ಇಟ್ಕೊಳ್ಳಿ. ಸೊ ಅತಿ ಸಂಕ್ಷಿಪ್ತವಾಗಿ ಈ ನನಗೆ ಅವಕಾಶ ಸಿಕ್ಕಿರುವಂತಹ ವೇದಿಕೆಯಲ್ಲಿ ಅತಿ ಮುಖ್ಯವಾಗಿರುವಂತಹ ಅಂಶಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಏನಾದರೂ ಪ್ರಶ್ನೆಗಳಿವೆ, 1 ಅಥವಾ 2 ಪ್ರಶ್ನೆಗಳು, ಸಮಯದ ಅಭಾವದಿಂದ ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ನೀವು ಕೇಳ್ಕೋಬಹುದು, ಅಥವಾ ಈಗಲೇ ಕೇಳ್ಕೊಳ್ಳೋದು ಅಥವಾ ಮುಂದೆ ಕೇಳ್ಕೊಳ್ಳೋದು, ಆಮೇಲೆ ಕೇಳ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ನಿಮ್ಮ ಒಂದು ಸಹಕಾರಕ್ಕೆ. ರವೀಶ್ ಸರ್ ನಮಗೆ ಆನಂದ ಬರ್ತಾರ, ಅವ್ರ ಸ್ಪೀಚ್ ಕೊಟ್ಟ ನಂತರ ಏನೇ ಮಾತಾಡೋದು ಸ್ವಲ್ಪ ಕಷ್ಟ. ಮುಖ್ಯವಾದಂತಹ ಸಂದೇಶ ಹೋಗಿದೆ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಒಂದೇ ಒಂದು ಕ್ವಶನ್,